ಆತ್ಮೀಯರೇ, ಈ ದಿವಸ ಒಬ್ಬ ವಿಶೇಷ ಸಮಾಜಮುಖಿ ಮತ್ತು ಸಮಾಜ ಸೇವೆಯನ್ನು ಮಾಡುವಂತಹ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿ ಒಂದು ಸಮುದಾಯದ ಬೆಳವಣಿಗೆಗೆ ಶ್ರಮಿಸುವಂತಹ ಒಬ್ಬ ವ್ಯಕ್ತಿಯನ್ನು ಈ ದಿವಸ ನಾವು ಪರಿಚಯ ಮಾಡ್ತಿದ್ದೇವೆ. ಮೊನ್ನೆ ತಾನೇ ಹಡಗಲಿನಲ್ಲಿ ಮಲ್ಲಿಂಕೇರಿ ಮಠದಲ್ಲಿ ನಡೆದಂತಹ ಹೂವಿನಡಗಲಿ ತಾಲೂಕಿನ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ಒಂದು ಆಯ್ಕೆ ಪ್ರಕ್ರಿಯೆ ನಡೀತದೆ. ಮತ್ತು ಹೊಸದಾಗಿ ಈ ವರ್ಷ ಕೂಡ ಮುಂದುವರಿಲಿಕ್ಕೆ ಈಗೇನು ಆಲ್ರೆಡಿ ರಚನೆ ಆಗಿತ್ತು, ಜೊತೆಗೆ ಕಳೆದ 4 ಅವಧಿಗಳನ್ನು ಪೂರೈಸಿ 5 ಅವಧಿಗಳನ್ನು ಮುಂದುವರಿಸಲಿಕ್ಕೆ ಪದಾಧಿಕಾರಿಗಳನ್ನು ಈ ಮೊದಲು 3 ವರ್ಷಕ್ಕೊಮ್ಮೆ ಮರು ಆಯ್ಕೆ ಮಾಡ್ತಾಯಿದ್ರು. ಈ ವರ್ಷ ಅಧಿಕಾರದ ಅವಧಿಯನ್ನು 5 ವರ್ಷಕ್ಕೆ ವಿಸ್ತರಿಸಲಾಗಿದೆ. ಹಾಗೆಯೇ ಈಗ ಹಾಲಿ ಅಧ್ಯಕ್ಷರಾದಂತಹ ಮುಂಡವಾಡದ ಉಮೇಶ್ರವರು ಪ್ರಸ್ತುತ ಒಂದು ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು. ಜೊತೆಗೆ 2026ನೇ ಸಾಲಿನಿಂದ 5 ವರ್ಷದ ಅವಧಿಗೆ ಅಂದರೆ 2031ರವರೆಗೆ ಕೂಡ ಆಯ್ಕೆ ಆದಂಥವರು ಮುಂದೆ ಅಧಿಕಾರ ವಿಸ್ತರಣೆ ಆಗ್ತದೆ. ಹಾಗಾಗಿ ಮತ್ತೊಂದು ಅವಧಿಗೆ ಹಾಲಿ ಅಧ್ಯಕ್ಷರನ್ನೇ ಆಯ್ಕೆ ಮಾಡಿರ್ತಕ್ಕಂಥದ್ದು ವಿಶೇಷ. ಮುಂಡವಾಡದ ಉಮೇಶ್ರವರು 2026ರಿಂದ 2031ರವರೆಗೆ ಅವರೇ ಮತ್ತೆ 5 ವರ್ಷಗಳ ಕಾಲ ಒಂದು ಅಧ್ಯಕ್ಷರಾಗಿ ಹಡಗಲಿ ತಾಲೂಕಾ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಮುಂದುವರಿತಾರೆ. ಹೀಗೆ ಕಳೆದ 4 ವರ್ಷಗಳಲ್ಲಿ ಮುಂಡವಾಡದ ಉಮೇಶ್ರವರು ಮಾಡಿದಂತಹ ಸಾಧನೆಗಳು ಏನಪ್ಪ ಅಂತ ನಾವು ನೋಡೋದಾದರೆ, ಇವರು ಕಳೆದ 4 ವರ್ಷಗಳಲ್ಲಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಬಣಜಿಗ ಸಮುದಾಯವನ್ನು ಮೇಲೆತ್ತುವಂಥ ಪ್ರಯತ್ನ, ಜೊತೆಗೆ ಬಣಜಿಗ ಸಮುದಾಯದ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕವಾಗಿ ಶ್ರಮ ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಜೊತೆಗೆ ಇವರು 2013ರಿಂದ 2016ರವರೆಗೆ ಮೊದಲನೇ ಅವಧಿಗೆ ಆಯ್ಕೆ ಆಗ್ತಾರೆ. ಜೊತೆಗೆ 2016ರಿಂದ 2019ರವರೆಗೆ 2ನೇ ಅವಧಿಗೆ, 2019ರಿಂದ 2023ರವರೆಗೆ 3ನೇ ಅವಧಿಗೆ, 2023ರಿಂದ 2026 ಏನು ಮೊನ್ನೆ ಮುಗೀತು ಅಲ್ಲಿಗೆ ಮುಗೀತದೆ. ಈಗ 5ನೇ ಅವಧಿಗೆ 2026ರಿಂದ 2031ರವರೆಗೆ ಇವರನ್ನೇ ಅಧ್ಯಕ್ಷರನ್ನಾಗಿ ಬಣಜಿಗ ಸಮಾಜದ ಎಲ್ಲ ಬಂಧುಗಳು ಇವರಿಗೆ ಆಯ್ಕೆ ಕೋರಿ ಶುಭ ಕೋರಿದ್ದಾರೆ. ಇಲ್ಲಿ ಒಂದು ವಿಶೇಷತೆಯನ್ನು ನಾವು ಗಮನಿಸಬೇಕು. ಈ ರೀತಿ 4 ಅವಧಿಗಳನ್ನು ಪೂರೈಸಿದ ಮುಂಡವಾಡದ ಉಮೇಶ್ರವರು ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದರು ಅನ್ನೋದನ್ನು ನಾವು ನೋಡೋದಾದರೆ, ಇವರು ಅನೇಕ ರೀತಿಯಾದಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಒಂದು ಒಳ್ಳೆಯ ಸಹನಶೀಲತೆಯಿಂದ ಒಳ್ಳೆಯ ಮನಸ್ಥಿತಿಯೊಂದಿಗೆ ಸಹಕಾರದ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಸರಳ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಇಂಥ ಕ್ರಿಯಾಶೀಲ ವ್ಯಕ್ತಿಯನ್ನು ಮತ್ತೊಂದು ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಇನ್ನೂ ಕೂಡ ಹೆಚ್ಚಿನ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ನಿರೀಕ್ಷೆ ಮಾಡುವತ್ತ ಬಣಜಿಗ ಸಮುದಾಯ ಇವರ ಮೇಲಿನ ಆತ್ಮವಿಶ್ವಾಸವನ್ನಿತ್ತು ಈ ಒಂದು ಹುದ್ದೆಯನ್ನು ಕೂಡ ಮುಂದುವರಿಸಿ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತೆ ಅವರಿಗೆ ಅವಕಾಶ ಕೊಟ್ಟಿದೆ. ನಂತರ ಇವರು ಹಡಗಲಿ ತಾಲೂಕಾ ಘಟಕಕ್ಕಷ್ಟೇ ಸೀಮಿತ ಆಗದೆ ಒಳಲು ಮತ್ತು ಹಿರೇಡಗಲಿ ಹೋಬಳಿ ಘಟಕದಲ್ಲಿ ಕೂಡ ಮಹಿಳಾ ಮತ್ತು ಯುವ ಘಟಕವನ್ನು ಪ್ರಾರಂಭ ಮಾಡೋದ್ರ ಮೂಲಕ ಉತ್ತಮ ಒಂದು ಬೆಳವಣಿಗೆಯನ್ನು ತರಲಿಕ್ಕೆ ಪ್ರಯತ್ನಶೀಲತೆಯನ್ನು ಮುಂದುವರಿಸ್ತಾರೆ. ಹಾಗಾಗಿ ಇವತ್ತು ಒಳಲು ಮತ್ತು ಹಿರೇಡಗಲಿನಲ್ಲಿ ಕೂಡ ಒಂದು ಮಹಿಳಾ ಘಟಕದ ಅಡಿಯಲ್ಲಿ ಒಂದು ಪತ್ತಿನ ಸಹಕಾರ ನಿಯಮಿತವನ್ನು ಕೂಡ ಸ್ಥಾಪನಕ್ಕೆ ಪ್ರಯತ್ನಿಸ್ತಾರೆ. ಮಹಿಳಾ ಮತ್ತು ಯುವ ಘಟಕಗಳನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನಶೀಲತೆಯನ್ನು ಮಾಡ್ತಾರೆ, ಜೊತೆಗೆ ಅದನ್ನು ಆರಂಭ ಕೂಡ ಮಾಡ್ತಾರೆ. ಜೊತೆಗೆ 2016 ಮತ್ತು 17ನೇ ಸಾಲಿನಲ್ಲಿ ಹಡಗಲಿನಲ್ಲಿ ಗಿರಿಮಲ್ಲಿಗೆ ಮಹಿಳಾ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕನ್ನು ಕೂಡ ಪ್ರಾರಂಭ ಮಾಡೋದ್ರ ಜೊತೆಗೆ 2023ರಲ್ಲಿ ಹಡಗಲಿಯಲ್ಲಿ ಶ್ರೀ ಸಕ್ಕರೆ ಕರಡೀಶ ಸೌಹಾರ್ದ ಪತ್ತಿನ ನಿಯಮಿತ ಬ್ಯಾಂಕನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇದರ ಮುಖ್ಯ ಕಚೇರಿ ಬಳ್ಳಾರಿನಲ್ಲಿದೆ, ಹೆಡ್ ಆಫೀಸು. ಇದು ಬ್ರಾಂಚ್ ಶಾಖೆ ಹಡಗಲಿನಲ್ಲಿ ಆರಂಭ ಆಗಿದೆ. ಇದು ಹಣಕಾಸಿನ ಒಂದು ಸಹಕಾರವನ್ನು ಬಣಜಿಗ ಸಮುದಾಯ ಅಲ್ಲದೆ ಇತರೆ ಎಲ್ಲ ಸಮುದಾಯದವರಿಗೂ ಕೂಡ ನೀಡ್ತಾ ಇದೆ. ಹಾಗೆಯೇ ಇವರು ಯಡಿಯೂರ ಸಿದ್ಧಲಿಂಗೇಶ್ವರ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ಬಳ್ಳಾರಿ ಜಿಲ್ಲಾ ಘಟಕವನ್ನು ಆರಂಭಿಸಿದೆ. ಅದರ ಶಾಖೆಯನ್ನು ಹಡಗಲಿಯಲ್ಲಿ ಕೂಡ ಆರಂಭಿಸಿ 11.20 ಸೆಂಟ್ಸ್ ಭೂಮಿಯನ್ನು ಖರೀದಿಸಿ ಅದರ ಅಡಿ 194 ನಿವೇಶನಗಳನ್ನು ರೆಡಿ ಮಾಡಿ ಈಗ ಬಣಜಿಗ ಸಮುದಾಯದವರಿಗೆ ಅವುಗಳನ್ನು ಹಂಚಿಕೆ ಮಾಡಲು
ಒಂದು ಕ್ರಮವನ್ನು ವಹಿಸಿರ್ತಕ್ಕಂಥದ್ದು. ಅದನ್ನು ಕೈಗೆಟುಕುವಂಥ ದರದಲ್ಲಿ ಮಾರಾಟ ಮಾಡಿ ಬಂದಂಥ ಹಣದಿಂದ ಸಮುದಾಯದ ಪ್ರಗತಿಪರ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನಶೀಲತೆಯನ್ನು ಮುಂದುವರಿಸಿದ್ದಾರೆ. ಹಾಗೆಯೇ ಇವರು ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯತ್ವವನ್ನು 120ರಿಂದ 420ಕ್ಕೆ ಹೆಚ್ಚಿಸಿದಂಥ ಕೀರ್ತಿ ಮುಂಡವಾಡದ ಉಮೇಶ್ ಅವರಿಗೆ ಸಲ್ಲುತ್ತದೆ. ಹಡಗಲಿನಲ್ಲಿ 1,000 ಬಣಜಿಗ ಸಮುದಾಯದ ಸದಸ್ಯತ್ವವನ್ನು ಪಡೆದುಕೊಂಡು ಬಲಿಷ್ಠವಾಗಿ ಬಣಜಿಗ ಸಮುದಾಯವನ್ನು ಅಭಿವೃದ್ಧಿಗೊಳಿಸಿ ಈ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಒಂದು ಬಲಿಷ್ಠ ಶಕ್ತಿಯಾಗಿ ನಿಲ್ತಾರೆ. ಕಳೆದ 5 ವರ್ಷಗಳಿಂದ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ಬಣಜಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡು ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಮಾಡೋದ್ರ ಮೂಲಕವಾಗಿ ಉತ್ತಮ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವತ್ತ ಇವರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಜೊತೆಗೆ ಹಿರೇಹಡಗಲಿನಲ್ಲಿ ಮಹಿಳಾ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘವನ್ನು ಕೂಡ ಹುಬ್ಳಿಗಳ ಮಟ್ಟದಲ್ಲಿ ಕೂಡ ಇವರು ಆರಂಭ ಮಾಡಿರ್ತಾರೆ. ಕಳೆದ 4 ಅವಧಿನಲ್ಲಿ ಯಶಸ್ವಿಯಾಗಿ ಪೂರೈಸಿ 5ನೇ ಅವಧಿಗೆ ಮತ್ತೆ ಮರು ಆಯ್ಕೆಯಾಗಿರುವಂಥ ಮುಂಡವಾಡದ ಉಮೇಶ್ ರವರು ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ವೀರಶೈವ ಸಮಾಜದ ಹಡಗಲಿ ನಗರ ಘಟಕದ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ನಿರ್ವಹಿಸೋದ್ರ ಜೊತೆಗೆ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿ ಕೂಡ ಒಂದು ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಇವರನ್ನು ಈ ರೀತಿ ಸತತ 5 ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಅವರಲ್ಲಿರುವಂತಹ ಒಂದು ಒಳ್ಳೆಯ ಸರಳ ನುಡಿ, ಸರಳ ಮನಸ್ಸು, ಸೇವಾ ಮನೋಭಾವನೆ, ಸಹಾಯದ ಗುಣ, ಎಲ್ಲರಲ್ಲಿಯೂ ಕೂಡ ಒಂದಾಗಿ ಹೋಗುವಂತಹ ಒಳ್ಳೆಯ ಮನಸ್ಥಿತಿ, ಇವುಗಳನ್ನು ಎಲ್ಲ ಅರಿತಂಥ ಬಣಜಿಗ ಸಮುದಾಯದ ಸರ್ವರೂ ಕೂಡ ಮತ್ತೊಂದು ಅವಧಿಗೆ ಅಧ್ಯಕ್ಷರಾದಂಥ ಉಮೇಶ್ ಮುಂಡವಾಡದವರು ಮತ್ತೊಂದು ಅವಧಿಗೆ ಮುಂದುವರೆದರೆ ಇನ್ನೂ ಕೂಡ ನಮ್ಮ ಬಣಜಿಗ ಸಮುದಾಯದ ಒಂದು ಏಳಿಗೆ ಆಗುತ್ತೆ. ಜೊತೆಗೆ ಅನೇಕ ರೀತಿಯಾದಂತಹ ಬೆಳವಣಿಗೆಯನ್ನು ನಾವು ಹೊಂದಿ ಸಮಾಜದ ಮುಖ್ಯವಾಹಿನಿಗೆ ಬರ್ಬೋದು ಅನ್ನುವಂಥ ಮನಸ್ಥಿತಿಯಿಂದ ಮತ್ತೊಂದು ಅವಧಿಗೆ ಅವರನ್ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಬಣಜಿಗ ಸಮುದಾಯ ಬೆಳೆಯಲಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಅತ್ಯಂತ ಸಂತೋಷದಿಂದ ಮತ್ತೊಂದು ಅವಧಿಗೆ ಇವ್ರನ್ನ ಆಯ್ಕೆ ಮಾಡಿದ್ದಾರೆ. ಇವರು ಈ 2026ರಿಂದ 2031ರವರೆಗೆ ಈ 5 ವರ್ಷಗಳ ಅವಧಿನಲ್ಲಿ ಇನ್ನೂ ಕೂಡ ಹೆಚ್ಚು ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ, ಬಣಜಿಗ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಶ್ರಮ ವಹಿಸಲಿ ಅಂತ ಅವರಿಗೆ ಶುಭ ಕೋರಿ, ಇಂಥ ಸಾಧಕರು ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಒಳ್ಳೆಯ ಸೇವಾಭಾವನೆಯನ್ನು ಇಟ್ಕೊಂಡಂಥ ಒಳ್ಳೆಯ ಒಬ್ಬ ಬಣಜಿಗ ಬಂಧು ಶ್ರೀಯುತ ಮುಂಡವಾಡದ ಉಮೇಶ್ ರವರು ಒಳ್ಳೆಯ ಕೆಲಸ ಕಾರ್ಯಗಳ ಮಾಡುವತ್ತ ಸಾಗಲಿ ಅನ್ನೋಂಥದ್ದನ್ನು ಶುಭ ಕೋರಿ ನಮ್ಮ ವಾಹಿನಿಯವರಿಗೆ ಶುಭ ಕೋರ್ತದೆ. ಒಳ್ಳೆಯದಾಗಲಿ ಉಮೇಶ್ ಅಣ್ಣವರೇ. ಇನ್ನು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲರೊಂದಿಗೆ ಕೂಡ ನೀವು ಸೈ ಅನಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ನಾವು ಶುಭ ಕೋರುತ್ತಾ ಹೇಳ್ತಾ ಇದ್ದೇವೆ. ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ಹಿರಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಜವಳಿ ಅಂದಾಪರವರು ಕೂಡ ಭಾಗವಹಿಸಿ ಮಾತನಾಡಿದರು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಸವರಾಜ್ ಪಡಿಯವರು, ವಿಶ್ವನಾಥ್ ಮಳಗಿ ಇವರಿಬ್ಬರೂ ಕೂಡ ಭಾಗವಹಿಸಿದರು. ಇವರು ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕರು ಮತ್ತು ಒಂದು ವಿಜಯನಗರ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಂಥವರು ಇವರು ಉಪಸ್ಥಿತರಿದ್ದರು. ಬನ್ನಿ ಜವಳಿ ಅಂದಾಪುರವರು ಏನು ಮಾತಾಡಿದರು ಅನ್ನೋದನ್ನು ಕೇಳೋಣ. ಸರ ಬ್ಯಾಡ್ರಿ ಡೆವಲಪ್ಮೆಂಟ್ ಆಗಲಿ, ಆರ್ಡರ್ ಮಾಡಿಸಿಕೊಳ್ಳ, ಖರೀದಿ ಮಾಡಿಸಿಕೊಳ್ಳ ಅಂತ ಹೇಳಿದ್ವಿ. ಆ ರೀತಿಯಾಗಿ ಮುಂದಿನ ತೀರ್ಮಾನಗಳಲ್ಲಿ ಒಂದು ಇನ್ನೂ 3-4 ತಿಂಗಳಲ್ಲಿ ಈ ಕೋರ್ಟ್ ವಿಚಾರ ತಗೊಂಡು ಹೋಗೋದ ಲೇಟ್ ಆಗುತ್ತೆ. ಆ ವ್ಯಕ್ತಿ ರೆಡಿ ಇರೋದ್ಮೇಲೆ ನಾವೆಲ್ಲ ಕೂಡಿ ಅದಕ್ಕೆ ಸಹಕಾರ ಮಾಡಿರಿ. ಏನು ಮಾಡಿದ್ರು ಒಟ್ಟು ಆ ಜಾಗವನ್ನು ತಮ್ಮ ಕಬ್ಜಾ ತಗೊಳ್ರಿ. MLA ತಾವು ಹೇಳಿದ್ರು ನಾವು ಸಿಗ್ತಿರ್ತಾನ ಬೆಂಗಳೂರಿಗೆ ದುಡ್ಡು ಹಾಕಿಸ್ತೀನಿ, ತಮ್ಮ ಕಟ್ಟಡ ಸ್ಟಾರ್ಟ್ ಆಗಲಿ, ಆದಷ್ಟು ಬೇಗನೆ ಮುಂದಿನ ಕೆಲಸ ನಿಂತಿರ್ತಕ್ಕಂಥ ಮತ್ತು ತಾವು ಎಲ್ಲರೂ ವಿಶ್ವಾಸ ತಗೊಳ್ತಕ್ಕಂಥ ಕೆಲಸ ತಮ್ಮಿಂದ ಆಗ್ಬೇಕಂತ ಹೇಳ್ತಾ ಇವತ್ತು ಮತ್ತೆ ಯಾಕಂದ್ರೆ ಪಾರ್ವತಿ ಪರಮೇಶ್ವರ ಅಂತ ಮತ್ತೆ ಪರಮೇಶ್ವರ ಅದಕ್ಕೆ ತಾವೆಲ್ಲ ಕೂಡಿ ಇಲ್ಲಿ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಮಹಿಳಾ ಘಟಕದ ಪದಾಧಿಕಾರಿಗಳನ್ನು ಓದ್ತೀವಿ. ಅದಕ್ಕೆ ಯಜಮಾನರು ಮತ್ತು ತುರ್ಗಾಣಿ ಅವರು ಅವರಿಗೆ ಹೂವನ್ನು ಕೊಟ್ಟು ತಮ್ಮನ್ನ